ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇದು ಎಲ್ಲ ಗೃಹಲಕ್ಷ್ಮಿಯರು ಖುಷಿ ಪಡುವಂತ ವಿಚಾರ. ಸೊ ನಿನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣವನ್ನ ಜಮೆಯನ್ನ ಮಾಡೋಕೆ ಶುರುವನ್ನ ಮಾಡಲಾಗಿದೆ ಸ್ನೇಹಿತರೆ. ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ವೇಟ್ ಅನ್ನ ಮಾಡ್ತಾ ಇರಿ ಅಂತವ್ರಿಗೆ ಒಂದು ಸಿಹಿ ಸುದ್ದಿಯನ್ನ ರಾಜ್ಯ ಸರ್ಕಾರದ ಕಡೆಯಿಂದ ನೀಡಲಾಗಿದೆ ಸ್ನೇಹಿತರೆ. ಸೊ ನಿನ್ನೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣವನ್ನ ಜಮೆಯನ್ನ ಮಾಡಲಾಗಿದೆ. ಸೊ ಅದಕ್ಕೆ ನಿಮಗೆ ಲೈವ್ ಪ್ರೂಫ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಯಾರಿಗೆ ಹಣ ಜಮೆ ಆಗಿದೆ ಅಂತವರು ಅವರ ಒಂದು ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸೊ ಇಲ್ಲಿ ಯಾರಿಗೆ ಜಮೆ ಆಗಿದೆ ಅವರೇ ಖುದ್ದಾಗಿ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು. ಸೊ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮೆ ಆಗಿದೆ ಅಂತ, ಹಾಗೆ ಇವತ್ತು ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮೆ ಆಗುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರ ಜೊತೆಗೆ ಗೃಹಲಕ್ಷ್ಮಿಗೆ ಇನ್ನೂ ಒಂದು ಸಿಹಿ ಸುದ್ದಿ ಇದೆ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಿನ್ನೆಯಿಂದನೇ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣವನ್ನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯನ್ನ ಮಾಡೋಕೆ ಶುರುವನ್ನ ಮಾಡಲಾಗಿದೆ. ಹಾಗೇನೆ ಇವತ್ತು ಇಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಯಾರಿಗೆಲ್ಲ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಫೆಬ್ರವರಿ 1 ಎಲ್ಲಾ ಗೃಹಲಕ್ಷ್ಮಿಯರಿಗೆ 16 ಮತ್ತು 17ನೇ ಕಂತಿನ ಹಣ ಹಾಗೂ ಪೆಂಡಿಂಗ್ ಹಣವನ್ನು ಕೂಡ ಜಮೆಯನ್ನ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿನ್ನೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣವನ್ನು ಜಮೆ ಮಾಡಿದೆ ಅಂತ ನೋಡೋದಾದ್ರೆ ಸೊ ನಿಮಗೆ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ನಿಮಗೆ ಒಂದು ಸ್ಕ್ರೀನ್ ಶಾಟ್ ಅನ್ನು ಹಾಕಿದ್ದೀನಿ. ಸೊ ನಾವಿಲ್ಲಿ ನೋಡ್ಬೋದು. ನೀವು ಇಲ್ಲಿ ಬಂತು ಬೆಳಗಾವ್. ಸೊ ನಿನ್ನೆ ಬೆಳಗಾವರೆಗೆ 3 ಗಂಟೆ 3 ನಿಮಿಷಕ್ಕೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮೆ ಆಗಿದೆ ಅಂತ ಇವರು ಒಂದು ಕಮೆಂಟ್ ಅನ್ನು ಮಾಡಿದ್ದಾರೆ. ಸೊ ನಿನ್ನೆ ನಾನೊಂದು ವಿಡಿಯೋನ ಮಾಡಾಕಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ಈ ಒಂದು ಕಮೆಂಟ್ ಅನ್ನು ಮಾಡಿದ್ದಾರೆ. ಸೊ ನಿಮ್ಗೆ ಏನೋ ಡೌಟ್ ಇತ್ತಪ್ಪ ಅಂದ್ರೆ ನೀವು ಹೋಗಿ ಆ ಒಂದು ವಿಡಿಯೋದಲ್ಲಿ ಈ ಒಂದು ಕಮೆಂಟ್ ಅನ್ನು ನೀವು ಚೆಕ್ ಮಾಡಬಹುದು. ಸೊ ಇವರಿಗೆ ನಿನ್ನೆ 3 ಗಂಟೆಯಲ್ಲಿ ಗೃಹಲಕ್ಷ್ಮಿ ಹಣ ಬಂದು ಜಮೆ ಆಗಿದೆ. ಸೊ ಇಲ್ಲಿ ನಿನ್ನೆ ಬೆಳಗಾವಿ ಡಿಸ್ಟಿಕ್ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮೆಯನ್ನ ಮಾಡಲಾಗಿದೆ ಸ್ನೇಹಿತರೆ. ಹಾಗೆ ಇನ್ನೊಂದು ಜಿಲ್ಲೆಯವರೆಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮೆಯನ್ನ ಮಾಡಲಾಗಿದೆ. ಸೊ ಯಾವ್ದಪ್ಪ ಒಂದು ಜಿಲ್ಲೆ ಅಂತ ನೋಡೋದಾದ್ರೆ ಸೊ ನೋಡ್ಬೋದು, ನೀವು ಇಲ್ಲಿ ಇನ್ನೊಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕಿದ್ದೀನಿ. ಸೊ ಇಲ್ಲಿ ಬಂತು ಹಾಸನ್ ಅಂತ ಹಾಕಿದ್ದಾರೆ. ಸೊ ಹಾಸನದವರೆಗೂ ಕೂಡ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿದೆ. ಸೊ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರುವಂತೂ ನಿಜ. ಸೊ ಆದ್ರೆ ಎಷ್ಟು ಜನಕ್ಕೆ ಬಂದು ತಲುಪಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಸೊ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಸೊ ಆದ್ರೆ ಇಲ್ಲಿ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ರಾಜ್ಯ ಸರ್ಕಾರದಿಂದ ಇಲ್ಲಿ ಒಂದು ಕಣ್ಣೊರೆಸುವಂತಹ ಪ್ರಯತ್ನ ಆಗ್ತಿದೆ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆಯಪ್ಪ ಅಂತಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾ ಇದೆ. ಸೊ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳೋದಾದ್ರೆ ಸೊ ಇಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಸೊ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾರೆ. ಸೊ ಇಲ್ಲಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಿದೆ ಅನ್ಕೊಂಡಂಗೂ ಆಗ್ಬೇಕು, ಹಾಗೇನೆ ಹಾಕಿಲ್ಲ ಅಂದಂಗೂ ಆಗ್ಬೇಕು. ಸೊ ಇವರು ಹಣವನ್ನ ಹಾಕೋಂಗಿದ್ರೆ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿದ್ರೆ ತುಂಬಾನೇ ಒಳ್ಳೆಯದು. ಸೊ ಇವರು ಈ ರೀತಿಯಾಗಿ ಮಾಡಿದ್ರೆ ಯಾವುದೇ ಉಪಯೋಗ ಇರಲ್ಲ. ಸೊ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ 100 ಜನಕ್ಕೆ ಕೇವಲ 5% ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾ ಇದ್ದಾರೆ. ಸೊ ಯಾವೊಂದು ಕಾರಣಕ್ಕಾಗಿ ಈ ರೀತಿ ಆಗ್ತಿದೆ ಅಂತ ನೋಡೋದಾದ್ರೆ ಸೊ ಒಂದು ರಾಜ್ಯ ಸರ್ಕಾರದ ಬಳಿ ಹಣದ ಕೊರತೆ ಇರಬಹುದು. ಸೊ ಎರಡನೆಯದು ತಾಂತ್ರಿಕ ದೋಷದಿಂದ ಸೊ ಈ ರೀತಿಯಾದ ತೊಂದರೆ ಉಂಟಾಗಿರಬಹುದು. ಸೊ ಆದ್ರೆ ಇವತ್ತು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಕೇಂದ್ರ ಸರ್ಕಾರ PM ಕಿಸಾನ್ ಸಮ್ಮಾನ್ ನಿಧಿ ಹಣವನ್ನ ದೇಶದಾದ್ಯಂತ ಎಲ್ಲ ಜನರಿಗೂ ಕೂಡ ಒಂದೇ ಟೈಮಲ್ಲಿ ಟ್ರಾನ್ಸ್ಫರ್ ಅನ್ನ ಮಾಡುತ್ತೆ. ಸೊ ಆ ಸಂದರ್ಭದಲ್ಲಿ ಯಾವುದೇ ಒಂದು ತಾಂತ್ರಿಕ ದೋಷ ಉಂಟಾಗಲ್ಲ. ಏನೇ ಒಂದು ತಾಂತ್ರಿಕ ದೋಷ ಉಂಟಾದ್ರೂ ಕೂಡ ಕೇವಲ 1 ಅಥವಾ 2 ದಿನದಲ್ಲಿ ಆ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಸೊ ಆದರೆ ರಾಜ್ಯ ಸರ್ಕಾರದಲ್ಲಿ ಯಾವ ಒಂದು ಕಾರಣಕ್ಕಾಗಿ ಈ ರೀತಿ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ ಹಣ ವರ್ಗಾವಣೆಯನ್ನು ಮಾಡೋಕೆ ಬಳಸೋದು DBTಯನ್ನೇ, ಹಾಗೆಯೇ ರಾಜ್ಯ ಸರ್ಕಾರನೂ ಕೂಡ ಬಳಸೋದು DBTಯನ್ನೇ. ಸೊ ಇಲ್ಲಿ 2 DBTಯ ಮೂಲಕ ಹಣ ವರ್ಗಾವಣೆಯನ್ನು ಮಾಡ್ತಾರೆ. ಸೊ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ತಾಂತ್ರಿಕ ದೋಷ ಉಂಟಾಗಲ್ಲ, ಆದರೆ ರಾಜ್ಯ ಸರ್ಕಾರದಲ್ಲಿ ಪದೇ ಪದೇ ಒಂದು ತಾಂತ್ರಿಕ ದೋಷ ಉಂಟಾಗುತ್ತೆ. ಸೊ ಯಾವ ಒಂದು ಕಾರಣಕ್ಕಾಗಿ ಈ ರೀತಿ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆದಷ್ಟು ಬೇಗ ರಾಜ್ಯ ಸರ್ಕಾರ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡ್ಕೊಂಡು ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನು ಹಾಕೋದ್ರೆ ತುಂಬಾನೇ ಒಳ್ಳೆಯದು. ಸೊ ರಾಜ್ಯ ಸರ್ಕಾರ ಇಲ್ಲಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಲ್ಲ ಅಂತ ಹೇಳೋಕೆ ಆಗಲ್ಲ. ಯಾಕಪ್ಪ ಅಂತಂದ್ರೆ ಸೊ ಮುಂಬರುವಂತಹ ಚುನಾವಣೆಯಲ್ಲಿ ಜನರು ಇದಕ್ಕೆ ತಕ್ಕ ಉತ್ತರವನ್ನ ನೀಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗೇನೆ ಇವತ್ತು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣವನ್ನು ಹಾಕ್ತಾರೆ ಅಂತ ಹೇಳೋದಾದ್ರೆ ಸೊ ಇಲ್ಲಿ 100ರಲ್ಲಿ 5ರಷ್ಟು ಜನಕ್ಕೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮೆ ಆಗುತ್ತೆ. ಸೊ ಅದನ್ನ ಬಿಟ್ಟು ಇವರು ಎಲ್ಲ ಗೃಹಲಕ್ಷ್ಮಿಯರಿಗೆ ಹಣವನ್ನು ವರ್ಗಾವಣೆ ಮಾಡಿದ್ರೆ ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ 16 ಮತ್ತು 17ನೇ ಕಂತಿನ ಹಣ ಬಂದು ಇವತ್ತು ಜಮೆ ಆಗೋದು ಖಂಡಿತ. ಸೊ ಯಾಕಪ್ಪ ಅಂತಂದರೆ ನಿನ್ನೆಯಿಂದ ತಾನೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮೆಯನ್ನು ಮಾಡಲಿಕ್ಕೆ ಶುರುವನ್ನು ಮಾಡಲಾಗಿದೆ ಸ್ನೇಹಿತರೆ. ಸೊ ಇನ್ನು 2 ಅಥವಾ 3 ದಿನದ ಒಳಗಾಗಿ ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ 16 ಮತ್ತು 17ನೇ ಕಂತಿನ ಹಣ ಬಂದು ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದ್ರ ಜೊತೆಗೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ಸೊ ಇವತ್ತು ಕೇಂದ್ರ ಸರ್ಕಾರದಿಂದ ಬಜೆಟ್ ಮಂಡನೆ ಆಗುತ್ತೆ. ಸೊ ಆ ಒಂದು ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡುವಂತಹ ಅವಕಾಶವಿದೆ. ಸೊ ತುಂಬ ದಿನದಿಂದ ಒಂದು ಮಾಹಿತಿ ಹರಿದಾಡ್ತಿದೆ. ಸೊ ಗೃಹಲಕ್ಷ್ಮಿಯರಿಗೆ ಕೇಂದ್ರ ಸರ್ಕಾರದಿಂದ 1,000 ಕೊಡ್ತಾರೆ, 2,000 ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಅದಕ್ಕೂ ಕೂಡ ಇವತ್ತು ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಸೊ ಕೇಂದ್ರ ಸರ್ಕಾರದಿಂದ ಕೂಡ ಗೃಹಲಕ್ಷ್ಮಿಯರಿಗೆ ಒಂದು ಸಹಾಯಧನವನ್ನು ನೀಡೋದಾದರೆ ಸೊ ಅದನ್ನು ಕೂಡ ಇವತ್ತು ಬಜೆಟ್ ಮಂಡನೆಯಲ್ಲಿ ವಿವರಿಸಲಾಗುತ್ತೆ. ಹಾಗೆಯೇ ಒಂದು ಅಧಿಕೃತವಾದ ಘೋಷಣೆಯನ್ನು ಕೂಡ ನೀಡಲಾಗುತ್ತೆ. ಸೊ ಅದರ ಬಗ್ಗೆ ಏನಾದರೂ ಮಾಹಿತಿ ತಿಳಿದು ಬಂದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಮಾಹಿತಿ ಇಷ್ಟ ಆದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಆದಷ್ಟು ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.